ಈಗ ನೀವು ಕೇಳ್ಬೋದು ರಾಮದಾಸ್ ಅವ್ರು ಏನು ಗೊತ್ತಾ, ಫಸ್ಟ್ ಅಲೆಯಲ್ಲಿ ಗುಣಮುಖರಾದವರಿಗೆ ಒಬ್ಬರಿಗೂ ಕಂಡಿಲ್ಲ, ಈಗ ಹೇಗೆ ಬಂತು ಅಂತ. ಅದಕ್ಕೊಂದು ಕೆಲವೊಂದು ರೀಸನ್ಗಳನ್ನು ಕೊಡ್ತಾರೆ. ಕೆಲವು ರೀಸನ್ ಅಂತ ಹೇಳಿದರೆ, ನಾನೊಂದು ನಿನ್ನೆ ಒಂದು ಸೈಂಟಿಸ್ಟ್ ಅವರ ಮೀಟಿಂಗಲ್ಲಿದ್ದು, ಇಲ್ಲ ಫಸ್ಟ್ ಅಲೆಯಲ್ಲಿ ಎಲ್ಲ ರೋಗಿಗಳಿಗೆ ಸ್ಟಾರ್ಟಿಂಗ್ ಟ್ರೀಟ್ಮೆಂಟ್ HCQ ಕೊಡ್ತಿದ್ರಂತೆ. ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ವಾಸ್ ದ ರೆಗ್ಯುಲರ್ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಫಾರ್ ಕೋವಿಡ್ ಪೇಷಂಟ್. ಅದಾದಮೇಲೆ WHO ಅವರು ಈ HCQ ಟ್ರೀಟ್ಮೆಂಟನ್ನು, ಮೋದಿಯವರು ನಿಮ್ಗೆ ನೆನಪಿರ್ಬೋದು, HCQ ಅನ್ನು ಫ್ಲೈಟ್ನಲ್ಲಿ ಒಂದು ಫ್ಲೈಟ್ ಫುಲ್ಲು ಅಮೇರಿಕಕ್ಕೆ, ಟ್ರಂಪ್ ರಾಷ್ಟ್ರಪತಿ ಇದ್ದಾಗ ಅಮೇರಿಕಕ್ಕೆ ಮೋದಿಯವರು ಕಳಿಸಿದ್ದನ್ನು ನೀವು ನೆನಪಿಸ್ಕೊಳ್ಬೋದು. ಪ್ರಧಾನಮಂತ್ರಿಯವರೇ ಒಂದು ಫ್ಲೈಟ್ ಪೂರ್ತಿ ಅಮೇರಿಕಕ್ಕೆ ನಾವು HCQ ಅನ್ನು ಇಂಡಿಯಾದಿಂದ ಕಳಿಸ್ಕೊಟ್ವಿ. ಕರೆಕ್ಟ್. ಆದರೆ ಎರಡನೇ ಅಲೆ ಬರುವಾಗ ಅದನ್ನು ಆ ಒಂದು ಟ್ರೀಟ್ಮೆಂಟ್ ಪ್ಯಾಟರ್ನನ್ನು HCQ ಹಾಕುವುದೇ ಬೇಡ ಅಂತ ಮಾಡಿದರು. ನನಗೂ ಫಸ್ಟ್ ಅಲೆಯಲ್ಲಿ ನಂದೇ ಭಾಳಷ್ಟು ಮಿತ್ರರು ಅಡ್ಮಿಟ್ ಆದಾಗ ನಾನು ಫೋನ್ ಮಾಡಿ ಹೇಳಿದಾಗ, ಏನು ಟ್ರೀಟ್ಮೆಂಟ್ ಕೇಳಿ, ಇಲ್ಲ ಡಾಕ್ಟ್ರೆ HCQ ದಿವಸಕ್ಕೆ 2 ಹಾಕಿದ್ದಾರೆ, 1 ಹಾಕಿದ್ದಾರೆ, ಹಾಗೆ ಹೇಳಿದ್ದನ್ನು ನಾನು ಕೇಳ್ಕೊಂಡಿದ್ದೀನಿ. ಅಂದರೆ HCQ ವಾಸ್ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್. ಬಟ್ ಈಗ ಕೆಲವರು ಹೇಳ್ತಾರೆ, ಆ್ಯಸ್ ಎ ಸ್ಟಡಿ ಪ್ರಕಾರ HCQ ಅಂದರೆ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ has got a role against, it has got an anti-malarial effect, it has got a ಕೆಲವರು ಆ್ಯಂಟಿ-ಪ್ಯಾರಾಸೈಟಿಕ್ ಇಫೆಕ್ಟ್, ಈವನ್ ಆರ್ಥರೈಟಿಸ್ ಪೇಷಂಟಿಗೂ ಕೊಡ್ತಾರೆ, ರೊಮಟೈಡ್ ಆರ್ಥರೈಟಿಸ್ಗೆ HCQ. ಅದ್ರ ಜೊತೆಗೆ ಇಟ್ ಹ್ಯಾಸ್ ಗಾಟ್ ಎ ಆ್ಯಂಟಿ ಫಂಗಲ್ ಇಫೆಕ್ಟ್ ಅಂತಲೂ ಹೇಳ್ತಾರೆ ಕೆಲವರಿಗೆ. ಅಂದರೆ ಕೆಲವರು ಏನು ಹೇಳೋದು, HCQ ಈ ನಾರ್ಮಲ್ ಮೂಗಿನಲ್ಲಿದ್ದಂಥ ಈ ಒಂದು ಬ್ಲ್ಯಾಕ್ ಫಂಗಸ್ ಇಂಥವೆಲ್ಲ ಏನೆಲ್ಲ ಇತ್ತು, ಅದು ಈ ಟ್ರೀಟ್ಮೆಂಟ್ ಆಗೋತ್ತಿಗೆ ಅದು ಕೊಂದುಬಿಟ್ಟಿದೆ ಅಂತ ಹೇಳ್ತಾರೆ. ಹಾಗಾಗಿ ಯಾರಿಗೂ ಮತ್ತೆ ಮುಂದೆ ಬ್ಲ್ಯಾಕ್ ಫಂಗಸ್ ಬರಲಿಲ್ಲ ಹೇಳ್ತಾರೆ. ಆ ಕಾರಣಕ್ಕಾಗಿ ಕಳೆದ ಬಾರಿ ಬಂದಿಲ್ಲ ಅಂತ ಒಂದೊಂದು ಹೈಪೋಥಿಕೇಶನ್ ಇದೆ. ನಾನು ಐ ಹ್ಯಾವ್ ನಾಟ್ ಡನ್ ಸ್ಟಡೀಸ್ ಇದಕ್ಕೀಗ. ಅಂದರೆ ಯಾರು ಈ ಸ್ಟಡಿ ಮಾಡಿಲ್ಲ, ಯಾರು ಅಲ್ಟಿಮೇಟ್ ಇಲ್ಲ, ವರ್ಲ್ಡಿನ ಬೆಸ್ಟ್ ವಿಜ್ಞಾನಿನ ಅದಿಲ್ಲ ಇದಿಲ್ಲ ಹೇಳ್ತಾರೆ ಹೊರತು ಯಾವುದು ಒಂದು ಸರಿಯಾದ ಒಂದು ಡಾಕ್ಯುಮೆಂಟೇಶನ್ ಆಗಲಿಲ್ಲ. ಬೇಸಿಕಲಿ ಈಗ ಹೇಳಿದರೆ ಎಲ್ಲರೂ ಅದಕ್ಕೆ ಒಪ್ಪಬೇಕಾಗ್ತದೆ, ಇದೊಂದು ಮಾನವ ನಿರ್ಮಿತ ಒಂದು ವೈರಸ್ ಅಂತಾನೆ ಹೇಳ್ತಾರೆ ಜನ, ಹೌದಲ್ವಾ? ಮಾನವ ನಿರ್ಮಿತ ವೈರಸ್ ಅನ್ನು ಇಲ್ದಿದ್ರೆ ಈ ನಮ್ನಿ ವೈರಸ್ ಈಗ ಫಸ್ಟ್ ಟೈಮ್ ಇದ್ದಂಥ ವೈರಸ್ ಇದ್ದು ಟೋಟಲಿ DNA ಸ್ಟ್ರಕ್ಚರ್ ಅಥವಾ RNA ಅದರದ್ದು ಒಳಗಿನ ಸ್ಟ್ರಕ್ಚರ್ ಇದೆ ಅಲ್ವಾ, ಈಗ ಆ ಥರ ಇಲ್ಲ ಅಂತೆ. ಈಗ ಡಬಲ್ ಮ್ಯೂಟೆಂಟ್ ವೈರಸ್ ಅಂತ ಹೇಳ್ತಾರೆ, ಕೆಲವರು ಪವರ್ಫುಲ್. ಸೊ ಈಗ ಡಬಲ್ ಬೇಗ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತದೆ. ಕೆಲವರು ಏನು ಹೇಳ್ತಾರೆ, ಈ ಡಬಲ್ ಮ್ಯೂಟೆಂಟ್ ಮೊದಲಿದ್ದಂಥ ವೈರಸ್ಸು ಮೂಗಿನಲ್ಲಿರುವಂಥ ಮ್ಯೂಕೋಸವನ್ನು ಡ್ಯಾಮೇಜ್ ಮಾಡ್ತಿರ್ಲಿಲ್ಲ ಅಂತ. ಆದರೆ ಈಗ ಬರುವಂಥ ಡಬಲ್ ಮ್ಯೂಟೆಂಟ್ ವೈರಸ್ ಮೂಗಿನಲ್ಲಿರುವಂಥ ಮ್ಯೂಕೋಸವನ್ನು ಡ್ಯಾಮೇಜ್ ಮಾಡ್ತಾ ಉಂಟಂತೆ. ಸೊ ಸಮ್ ಆಫ್ ದ ಲೀಡಿಂಗ್ ENT ಸರ್ಜನ್ ಆಫ್ ದಿಸ್ ಇಂಡಿಯಾ ದೇ ಕ್ಲೇಮ್ ದಟ್ ಈ ಡಬಲ್ ಮ್ಯೂಟೆಂಟ್ ವೈರಸ್ಸೇ ಬ್ಲ್ಯಾಕ್ ಫಂಗಸ್, ಅದು ಮೂಗಿನಲ್ಲಿರುವಂಥ ಮ್ಯೂಕೋಸನ್ನು ಡ್ಯಾಮೇಜ್ ಮಾಡಿ ಬ್ಲ್ಯಾಕ್ ಫಂಗಸ್ ಆಲ್ರೆಡಿ ನೀವು ಎಕ್ಸ್ಪೋಸ್ ಆದಾಗ ಮಾಡಲಿಕ್ಕೆ ಅದೇ ಕಾರಣ ಅಂತ ಹೇಳ್ತಾರೆ. ಸೊ ಇದೆಲ್ಲ ಯಾವುದು ಏನು ಅಂತ ಗೊತ್ತಿಲ್ಲ. ಕೆಲವರು HCQ ಈ ಸತಿ ಹಾಕದೇ ಇರೋದ್ರಿಂದಾಗಿ ಅದು ಬಂತ ಹೇಳ್ತಾರೆ. ಲಾಸ್ಟ್ HCQ ಹಾಕಿದಾಗ ಒಂದೇ ಕಲ್ಲಲ್ಲಿ 5-6 ಹಕ್ಕಿ ಹೊಡ್ಕೊಂಡು ಹೋಯ್ತು. ಅಂದರೆ ಇದನ್ನು ಯಾವುದನ್ನು ಕೋವಿಡ್ಗೆ ಒಳ್ಳೇದಾಯಿತು, ಫಂಗಸ್ ಹೊಡಿತದು ಎಲ್ಲ ಹೇಳ್ತಾರೆ. ಸೊ ವಿ ನೆವರ್ ನೋ, ಎವ್ರಿ ಡೇ ಬೈ ಡೇ ಟ್ರೀಟ್ಮೆಂಟ್. ಮತ್ತು ಕೆಲವರು ವೈದ್ಯರು ನನ್ನ ಹತ್ರ ಕೇಳಿದರೆ, ನಾವು ಸ್ಟಿರಾಯ್ಡ್ ಇಂದ ಅಲ್ಲ ಡಾಕ್ಟ್ರೆ, ಮೊದಲು ನಾವು ಸ್ಟಿರಾಯ್ಡ್ ಹಾಕಿದ್ದು, ಈಗ ಯಾಕೆ ಆಪರೇಷನ್ ಮಾಡುವಾಗ ಸ್ಟಿರಾಯ್ಡ್ ಅನ್ನು ಕೊಡಲೇಬೇಕು? ಆಪರೇಷನ್ ಅಲ್ಲ, ಈ ಕೋವಿಡ್ ಟ್ರೀಟ್ಮೆಂಟ್ ಅಡ್ಮಿಟ್ ಮಾಡಿದಾಗ ಸ್ಟಿರಾಯ್ಡ್ ಹಾಕ್ತಾರೆ. ಅಲ್ಲ ಸರ್, ಬೇರೆ ಈ ಹಿಂದೆ ಬೇರೆ ಕಾರಣಗಳಿಗೆ ಸ್ಟಿರಾಯ್ಡ್ ಕೊಡ್ತಾ ಇರಲಿಲ್ಲ. ಹೌದು, ಹಾಗೆ ಬಂತ, ಇದು ಬರಲಿಲ್ಲ ಹೇಳ್ತಾರೆ.